ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಈಗ ನಾನು ಎಲ್ಲಿದ್ದೀನಿ ಅಂದರೆ ಆನೇಕಲ್ಲಲ್ಲಿ ಇದ್ದೀನಿ. ಇದು ನೋಡ್ಬೋದು ಮುಂದೆ ಇರೋದು ಇದು ಟೋಲು. ಈ ಟೋಲ್ನ ದಾಟ್ಕೊಂಡು ಮುಂದೆ ಹೋದರೆ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಸಿಗುತ್ತೆ ನಿಮಗೆ. ಇವಾಗ ನಾನು ತಮಿಳ್ನಾಡು ಕಡೆ ಹೊರಡ್ತಾ ಇದ್ದೀನಿ. ಬೆಂಗಳೂರು ಟ್ರಾಫಿಕ್ನಲ್ಲಿ ದಾಟ್ಕೊಂಡು ಈ ಟೋಲ್ನ ನೋಡಿದ್ರೆ ಒಂಥರ ಸಮಾಧಾನ, ಯಾಕೆಂದರೆ ನೆಕ್ಸ್ಟ್ ಯಾವುದೇ ಟ್ರಾಫಿಕ್ ಇರಲ್ಲ ಅಂತ. ಈಗ ಒಂದು ಸ್ಟೋರಿ ಹಾಕಬೇಕು, ಅದಕ್ಕೋಸ್ಕರ ನಿಲ್ಲಿಸ್ಬಿಡ್ತೀನಿ. ಇಲ್ಲಿ ಕ್ಲೀನಾಗಿ ಪೈಂಟ್ ಮಾಡಿ ಫ್ಲ್ಯಾಗ್ನ ಹಾರಿಸ್ಬಿಟ್ಟಿದ್ದಾರೆ ನೋಡಿ. ಲಾಸ್ಟ್ ಟೈಮ್ ಎಲ್ಲ ಅಷ್ಟು ಹಳೇದಾಗಿತ್ತು. ಇಲ್ಲಿ ನಿಂತ್ಕೊಂಡು ಒಂದು ಸ್ಟೋರಿ ಹಾಕಿದೆ. ಈಗ ವಾಯ್ಸು ಇದ್ರಲ್ಲಿ ಕ್ಯಾಪ್ಚರ್ ಆಗ್ತಾಯಿದೆ, ವೀಡಿಯೋ ಇದ್ರಲ್ಲಿ ಕ್ಯಾಪ್ಚರ್ ಆಗ್ತಾಯಿದೆ. ನಮ್ಮ ಹಿಂದೆ ಇರೋದೇ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರು. ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮಳೆ ಹನಿ ಆಗ್ತಾಯಿದೆ, ಆದ್ದರಿಂದ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೋಗಲ್ಲ. ಕರೆಕ್ಟಾಗಿ ಇಲ್ಲಿಂದ 3 ಅವರ್ ತೋರಿಸ್ತಿದೆ, 169 ಕಿಲೋಮೀಟ್ರು. ನೋಡ್ಬೋದು ಇಲ್ಲೆಲ್ಲ ಸಾಲಾದ ಪಟಾಕಿ ಅಂಗಡಿಗಳು. ದೀಪಾವಳಿಗೋಸ್ಕರ ಆಲ್ರೆಡಿ ಎಲ್ಲ ರೆಡಿ ಇದೆ ಈ ಕಡೆ. ಇದು ನಾನು 3ನೇ ಸಲ ಬರ್ತಾ ಇರೋದು. ಒಂದು ವರ್ಷದಲ್ಲಿ ಆಗಲೇ ಈಗ ಹೋಗಿ ಬಂದರೆ 3 ಸಲ ಹೋಗಿ ಬಂದಂಗೆ ಆಗುತ್ತೆ ತಿರುವಣ್ಣಾಮಲೈಗೆ. ಇದು ಬೆಂಗಳೂರು ಚೆನ್ನೈ ಹೈವೇ. ರೋಡ್ ಮಾತ್ರ ಸಖತ್ತಾಗಿದೆ. ಈ ರೋಡಲ್ಲಿ ನಾವು ಸ್ವಲ್ಪ ದೂರ ಹೋಗ್ಬಿಟ್ಟು ಕೃಷ್ಣಗಿರಿ ಬರುತ್ತೆ. ಕೃಷ್ಣಗಿರಿಲಿ ರೈಟ್ ತೊಗೊಂಡು ಹೋಗಬೇಕು ತಿರುವಣ್ಣಾಮಲೈಗೆ. ಆಲ್ಮೋಸ್ಟ್ ಕೃಷ್ಣಗಿರಿ ಬರೋವರೆಗೂ ಈ ರೋಡ್ ಮಾತ್ರ ಸಖತ್ತಾಗಿರುತ್ತೆ. ಅದು 3 ಲೈನ್ ರೋಡ್ ಆಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು. ಅದಾದಮೇಲೆ ಡೈವರ್ಷನ್ ತೊಗೊಂಡು ಒಂದು 100 ಕಿಲೋಮೀಟ್ರು ಸಿಂಗಲ್ ಲೈನಲ್ಲಿ ಹೋಗಬೇಕು. ಅದೇ ಸ್ವಲ್ಪ ಕಷ್ಟ ಇರೋದು. ಪೆಟ್ರೋಲ್ ಹಾಕ್ಸಿರ್ಲಿಲ್ಲ, ಸೊ ಇವಾಗ ಹೋಗಿಲ್ಲ, ಫುಲ್ ಟ್ಯಾಂಕ್ ಹಾಕ್ಸ್ಕೊಬಿಡ್ತೀನಿ. ಇವಾಗ 2:45 ಟೈಮು. ಆದರೆ ವೆದರ್ ಯಾವ ಥರ ಕಾಣಿಸ್ತಿದೆ ಅಂದರೆ 5 ಗಂಟೆ 6 ಗಂಟೆ ಆಗಿರೋ ಥರ ಕಾಣಿಸ್ತಿದೆ. ಇದೇ ಕೃಷ್ಣಗಿರಿ ಫೋರ್ಟು ನಮ್ಮ ಲೆಫ್ಟಲ್ಲಿ ಇದೆ ನೋಡಿ. ಇಲ್ಲಿ ನಾವು ಹೈವೇಯಿಂದ ಕೆಳಗಡೆಗೆ ಹೋಗ್ತೀವಿ. ಕೆಳಗಡೆ ಹೋಗ್ಬಿಟ್ಟು ಸಿಂಗಲ್ ಲೈನಲ್ಲಿ ಹೋಗ್ತೀವಿ. ಇಲ್ಲಿ ನಾವು ಸರ್ವಿಸ್ ರೋಡಿಗೆ ತೊಗೋಬೇಕು. ನಾವು ಸರ್ವಿಸ್ ರೋಡಿಗೆ ಏನಕ್ಕೆ ಬಂದಿದ್ದು ಅಂದರೆ ಇಲ್ಲಿ ರೈಟ್ ತೊಗೋಬೇಕು. ಸ್ಟ್ರೈಟ್ ಹೋದರೆ ನಿಮ್ಮ ಚೆನ್ನೈ ಸೇಲಮ್ಮು, ಮತ್ತು ಇಲ್ಲಿ ಸರ್ವಿಸ್ ರೋಡಿಗೆ ಬಂದ್ಬಿಟ್ಟು ರೈಟ್ ತೊಗೊಂಡ್ರೆ ತಿರುವಣ್ಣಾಮಲೈಗೆ ಹೋಗ್ಬೋದು. ನೋಡಿ ಹೈವೇಯಿಂದ ಬಂದಾದಮೇಲೆ ಹಿಂಗೆ ಏನೋ ಸಿಂಗಲ್ ಲೈನ್ ಇರುತ್ತೆ ಒಂದು ಸೈಡ್ಗೆ. ತಿರುವಣ್ಣಾಮಲೈ 109 ಕಿಲೋಮೀಟ್ರು, ಪಾಂಡಿಚೇರಿ 223 ಕಿಲೋಮೀಟ್ರು. ಇದು 100 ಕಿಲೋಮೀಟರ್ ಇದೇ ಥರನೇ ಇರುತ್ತೆ. ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಈ ಕಡೆ ತುಂಬ ರ್ಯಾಶಾಗಿ ಓಡಿಸ್ತಾರೆ, ಹುಷಾರಾಗಿ ಓಡಿಸ್ಬೇಕು. ಆಪೋಸಿಟಿಂದ ಒಂದೊಂದ್ಸಲ ನುಗ್ಗೇ ಬಿಡ್ತಾರೆ. ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ನಿಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ ತಿರುವಣ್ಣಾಮಲೈಗೆ. ನೀವು ಆರಾಮಾಗಿ ಬರ್ಬೋದು. ಜಸ್ಟ್ 200 ಕಿಲೋಮೀಟರ್ಸ್ ಇರೋದ್ರಿಂದ ನಿಮಗೆ 5 ಅವರ್ಗೆ ಆರಾಮಾಗಿ ತಿರುವಣ್ಣಾಮಲೈ ರೀಚ್ ಆಗ್ತೀರಾ. ಈ ಸ್ಟ್ರೆಚ್ಚಲ್ಲಿ ನಿಮಗೆ ಒಂದು ಗುಂಡಿ ಕೂಡ ಸಿಗಲ್ಲ. ತುಂಬ ಕ್ಲೀನಾಗಿದೆ ರೋಡ್, ಮಾತ್ರ ಸಗದಾಗಿರುತ್ತೆ ರೋಡು. ನಾನು ನೈಟ್ ಟೈಮಲ್ಲಿ ಬಂದಾಗಲೂ ಕೂಡ ಏನೂ ಪ್ರಾಬ್ಲಮ್ ಆಗಿಲ್ಲ, ಯಾಕೆಂದರೆ ಯಾವುದು ಗುಂಡಿನೇ ಇಲ್ಲ. ಆರಾಮಾಗಿ ನೀವು ಹೋಗ್ಬೋದು. ಇದು ನೋಡಿ ಫಾರೆಸ್ಟ್ ಏರಿಯಾ ಅಂತ ಇದೆ ಇಲ್ಲಿ. ಇದು ನೋಡ್ಬೋದು ಫಾರೆಸ್ಟ್ ಏರಿಯಾ. ಇದು ಯಾವ ಫಾರೆಸ್ಟ್ ಅಂತ ಗೊತ್ತಿಲ್ಲ, ಹೋಟೆಲ್ ಚೆನ್ನಾಗಿದೆ. ಗಾಡಿ ಓಡ್ಸೋಕ್ಕಂತೂ ಒಳ್ಳೆ ಮಜಾ. ಇವಾಗ ನನಗೆ ನಾಳೆ ಬೇರೆ ಪ್ಲ್ಯಾನ್ ಇದೆ. ಇವತ್ತು ತಿರುವಣ್ಣಾಮಲೈ ಇರ್ತೀನಿ. ನಾನು ಫಸ್ಟ್ ಟೈಮ್ ಬರಬೇಕಾದ್ರೆ ತುಂಬ ಭಯ ಇತ್ತು. ಒಬ್ಬನೇ ಬರ್ತಾ ಇದ್ದೀನಿ, ನಮ್ಮ ತಮಿಳ್ ಕೂಡ ಬರಲ್ಲ. ಈ ಕೋಳಿ ಮಗ ಬೇರೆ ರೋಡ ಥರ ಲೈಟ್ ಗೆಳ್ಬಿಟ್ಟ. ನೋಡ್ರಿ ಗದ್ದೆ, ಇಷ್ಟು ಕ್ಲೀನ್ ಆಗಿರೋ ರೋಡು, ತಂಪಾಗಿರೋ ವೆದರು, ಇನ್ನೇನು ಬೇಕು ಹೇಳಿ ಗಾಡಿ ಓಡಿಸೋಕ್ಕೆ. ಫುಲ್ ಮಜಾ. ನನ್ನ ಗಾಡಿನ 100 ಮೇಲೆ ಓಡಿಸಿದ್ರೆ ನಿಮಗೆ 36-37 ಫಿಕ್ಸು. ನೀವೇನಾದರೂ 80 ಒಳಗಡೆ ಮೇಂಟೈನ್ ಮಾಡ್ತೀರಾ, 80-90 ಅಂದರೆ ಒಂದು 40 ಮೇಲೆ ಬರುತ್ತೆ ಮೈಲೇಜು. ಇಲ್ಲ ಅಂದರೆ ಡಮಾರ್. ಗಾಡಿ ಮೇಲೆ ಕುತ್ಕೊಂಡು ಓಡಿಸಿ ತಿಗಾ ನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ. ಈಗ ತಿರುವಣ್ಣಾಮಲೈ ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ನೋಡ್ಬೋದು ಸ್ಟ್ರೈಟ್ ರೈಟ್ ಸೈಡ್ ಇದೆಯಲ್ಲ, ಅದೇ ಅರುಣಾಚಲೇಶ್ವರ ಬೆಟ್ಟ. ಅದು 30 ಕಿಲೋಮೀಟ್ರ್ ಹಿಂದೆಯಿಂದನೂ ಕಾಣಿಸ್ತಾ ಇದೆ. ಸದ್ಯಕ್ಕೆ ಊಟ ಏನೂ ಮಾಡಿಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಅರ್ಜೆಂಟಾಗೆ ನೋಡೋಣ ಪಾನಿಪುರಿ ಹೆಂಗಿರುತ್ತೆ ಇರಲಿಲ್ಲ ಅಂತ. ಅವ್ರ ಮಸಾಲೆ ಪುರಿ ಕೊಟ್ಟು ಇದೇನು ಅಣ್ಣ? ಹಾಫ್ ಕೊಡುಂಗ. ಗೋಬಿ ಮಶ್ರೂಮ್ ಕೊಡುಂಗ. ಈ ಡಿಶ್ನ ನೋಡಿದ್ದು ನಾನು ಮೊದಲೇ ಬಾರಿಗೆ ಇಲ್ಲೇನೆ. ಇದನ್ನ ಮಶ್ರೂಮಿಂದ ಮಾಡ್ತಾರಂತೆ. ಇದನ್ನ ಕಾಲಾನ್ ಅಂತ ಕರೀತಾರೆ. ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ತಗೊಂಡೆ. ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು. ಆರಾಮಾಗಿ ತಿನ್ಕೊಂಡು ಹೊರಟೆ. ಆದರೆ ನನಗೆ ಒಂದು ಕಾದಿತ್ತು. ಗಾಡಿ ಸೌಂಡ್ ಬರ್ತಾ ಇದೆ. ಚೈನ್ ಸ್ಪ್ರಾಕೆಟ್ ಹೋಗಿತ್ತು, ಚೇಂಜ್ ಆಮೇಲೆ ಮಾಡಿಸ್ಕೊಳ್ಳೋಣ ಸ್ವಲ್ಪ ದಿನ ಆದಮೇಲೆ ಅಂದ್ಕೊಂಡೆ. ನೋಡ್ರೆ ಸೌಂಡ್ ಬರ್ತಾ ಇದೆ. ಲೂಸ್ ಇರಬೇಕು ಚೈನು ಫುಲ್ಲು. ನೋಡಿ ಇಲ್ಲಿ ಟೈಟ್ ಬರ್ತಿದೆ, ಇಲ್ಲಿ ಲೂಸ್ ಇದೆ. ಯಾವ್ದು ಗುರು ಇದು ತರಿಕೆ. ಸೌಂಡ್ ಬರ್ತೈತೆ ಗುರು. ಅಲ್ಲಿ ಗ್ಯಾರೇಜ್ ಐತೆ, ಅಲ್ಲೇ ತೋರಿಸ್ಬಿಡ್ಬೇಕೀಗ. ಅಣ್ಣ ಚೈನ್ ಟೈಟ್ ಓಪನಿಂಗ್ಗಳು ಇರಲಿಲ್ಲ. ಎಮ್ಮಿಡ್ಗೂ ನನಗೂ ಚೈನ್ ಸ್ಪ್ರಾಕೆಟ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಡಿ ಅಂತ ಹೆಂಗೆ ಕೇಳಿ. ಇನ್ನೊಂದು 2 ಸಾವಿರ ಓಡಿಸಿ ಆಮೇಲೆ ಗಾಡಿ ರಿಪೇರಿ ಮಾಡ್ಸೋಣ ಅನ್ಕೊಂತಿದ್ದೆ. ಇದು ನೋಡಿದ್ರೆ ಇವಾಗಲೇ ಕೆಲ್ಸಕ್ಕೆ ಬಂದೈತೆ.
செயின் ஸ்ப்ராக்கெட்டோ நல்ல இல்லை, ரொம்ப நேரம் டைட் இருக்கு, ரொம்ப டைட். சேஞ்ச் பண்ணுங்க, பெங்களூரு போயிட்டு சேஞ்ச் பண்ணு. டைட் பண்ண முடியாது, சரி பண்ண முடியாது, அட்ஜஸ்ட் பண்ண முடியாதா? 200 கிலோமீட்டர் போனக்கு அது போகலாம். இது சவுண்டு மட்டும் குறையாது, அப்படியே ஓட்டிங்க. ஏன்னா சவுண்டு வரும் அவ்வளோதான், மற்றபடி வேறு ஒன்றும் ஆகாது. இப்போ தான் சவுண்ட் வரும், அந்த பக்கத்தில் வர்றது இல்லை. எதுவும் பண்ண முடியாது. இது டைட் பண்ணாதான் கட் ஆகுதா? டைட் பண்ண இன்னும் சவுண்ட் அதிகமாக வரும். இப்போ அப்படியே ஓட்டிங்கன்னா சவுண்டு கம்மியாக இருக்கும். இது மாதிரி டைட் பண்ணிங்கன்னா இந்த வேற எல்லாம் பண்ணிங்கன்னா அதிகமாகிடும், ஜாஸ்தி ஆகிடும். சரி அண்ணா, ஏர் செக் பண்ணுங்க. இல்லை வண்டியில் டபுள்ஸா சிங்கிளாக பண்ணிடலாம். சிங்கிள் தான். சிங்கிளாக ஒன்றும் பிரச்சனை, டபுள்ஸ்னா லூஸ் பண்ணணும் செயின், இல்லைன்னா 2 லூஸ் பண்ணிங்கன்னா இன்னும் ரொம்ப டைட். ಸಿಂಗಲ್ தான் போகிறேன். ಕಷ್ಟಲ್ ಕರಡ ಇಟ್ಕೊಂಡು ಆಗಾಯ್ತು. ಓಕೆನಾ, ಥ್ಯಾಂಕ್ಸ್. ಬೆಂಗಳೂರಿಂದ ಬರಬೇಕಾದ್ರೆ ಯಾವುದೇ ಸೌಂಡ್ ಬರಲಿಲ್ಲ, ಅಲ್ಲಿ ತಿನ್ನಕ್ಕೆ ನಿಲ್ಲಿಸಿದೆ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇವಾಗ ಕರ 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 ಅಂತ. ತರಕ್ಕೆ ನೋಡಿ, ಇವಾಗ ಆಲ್ಮೋಸ್ಟ್ ತಿರುವಣ್ಣಾಮಲೈ ರೀಚ್ ಆದ್ವಿ. ನಾನು 2 ಸಲ ಬಂದಾಗಲೂ ಈ ಆದಿನಾಥನ್ ರೆಸಿಡೆನ್ಸಿ ಇದರಲ್ಲೇ ಉಳ್ಕೊಂಡಿದ್ದು. ಆದರೆ ರೂಮ್ ತುಂಬ ಕಾಸ್ಟ್ಲಿ, 1800 ರೂಪಾಯಿ ಒಂದು ಸಲ ಕೊಟ್ಟಿದ್ದೆ, 1200 ರೂಪಾಯಿ ಒಂದು ಸಲ ಕೊಟ್ಟಿದ್ದೆ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬೇಕು ನಾನು. ಸೊ ಅದರಿಂದ ಯಾವುದಾದ್ರೂ ಕಮ್ಮಿಗಿರೋದೇ ನೋಡ್ತೀನಿ, ಒಂದು 500 ರೂಪಾಯಿಗೆ. ಈಗ ಜಾಯ್ನ್ ಆದ್ವಿ ನೋಡಿ, ತಿರುವಣ್ಣಾಮಲೈಯಲ್ಲಿರೋ ಗಿರಿ ಪ್ರದಕ್ಷಿಣೆ ಮಾಡೋ ರೋಡ್ ಇದೇನೆ. ಇಲ್ಲೇ ಗಿರಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ ಎಲ್ಲರೂ. ನಾನು ಫಸ್ಟ್ ಟೈಮ್ ಬಂದಾಗ ಗಿರಿ ಪ್ರದಕ್ಷಿಣೆ ಮಾಡಿದ್ದೆ, ನೆಕ್ಸ್ಟ್ ಟೈಮ್ ಮಾಡಿಲ್ಲ. ಈ ಟೈಮ್ ಕೂಡ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾಳೆ ಬೇರೆ ಪ್ಲೇಸ್ಗೆ ಹೋಗಬೇಕು. ಈ ರೈಟ್ ಸೈಡಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರಲ್ಲ, ಅವರೆಲ್ಲ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗ್ತಿದ್ದಾರೆ. ಈಗ ಒಂದು ನನಗೆ ಚೀಪಾಗಿ ಒಂದು 500-600 ರೂಪಾಯಿಲಿ ರೂಮ್ ಸಿಕ್ಬಿಟ್ರೆ ಆರಾಮು. ಆನ್ಲೈನ್ ಏನಾದ್ರು ಕಮ್ಮಿ ಪ್ರೈಸಿಗೆ ತರಿಕೆ ಕರೆಕ್ಟಾಗಿ ಮಾತಾಡಲ್ಲ. ಲವ್ ಆನ್ಲೈನಲ್ಲಿ ಏನಾದರೂ ಕಮ್ಮಿ ರೇಟಿಗೆ ಸಿಕ್ಕಿದ್ರೆ ಆನ್ಲೈನಲ್ಲೇ ಬುಕ್ ಮಾಡ್ತೀನಿ, ಇಲ್ಲ ಅಂದರೆ ವಿಚಾರಿಸ್ತೀನಿ. ಈಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಡೈರೆಕ್ಟ್ ಇವಾಗ ಹೋಗ್ಬಿಟ್ಟು ಮುಂಚೆ ಉಳ್ಕೊತಿದ್ದಲ್ಲ ಅದೇ ಹೋಟ್ಲಲ್ಲಿ ಕೇಳ್ತೀನಿ. ಅವ್ರೇನಾದರೂ ಕಮ್ಮಿ ರೇಟಿಗೆ ಕೊಟ್ಟರೆ ಓಕೆ, ಇಲ್ಲ ಅಂದರೆ ಆನ್ಲೈನಲ್ಲಿ ಯಾವ್ದು ತುಂಬ ಕಮ್ಮಿ ಇರುತ್ತೆ ಅದನ್ನು ಬುಕ್ ಮಾಡಿಬಿಟ್ಟು ಒಯ್ತಾ ಇರ್ತೀನಿ. ಸುಮ್ಮನೆ ಇವ್ರ ಜೊತೆ ಮಾತಾಡ್ಕೊಂಡು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆಲ್ರೆಡಿ 5 ಗಂಟೆ ಆಯಿತು, ಇನ್ನು ದರ್ಶನಕ್ಕೆ ಹೋಗಬೇಕು. ನೋಡೋಣ, ಒಂದು 700ಗೆ ಆದರೆ ಓಕೆ, ಇಲ್ಲ ಅಂದರೆ ಬೇಡ. போன டைம்ஸ் நீங்கள் ஒரு ஆள் தானே வந்தீங்க. இந்த பைக் ரைடு வருவாங்க சார் நம்ம லாட்ஜுக்கு, மாதம் மாதம் வருவாங்க. அவங்க வந்திருக்காங்க, தெரியும். ஒரே ஆள் தானே, எவ்வளோன்னு தெரியும். ஆமாம், நான் ஏசி தானேண்ணா? நான் ஏசி தானே. ನಾನು ಯಾವಾಗಲೂ ಹೋಗೋ ಹೋಟೆಲಲ್ಲಿ ಕೆಲಸ ಮಾಡೋ ಫ್ರೆಂಡ್ ಕೂಡ ಓನರ್ಗೆ ಫೋನ್ ಮಾಡಿ ಕಮ್ಮಿಗೆ ಕೇಳಿದ್ರು. ಆದ್ರೂ ನನ್ನ ಬಜೆಟ್ಗೆ ಇದು ಸೆಟ್ ಆಗಲಿಲ್ಲ. ಕೊನೆಗೂ ಇಲ್ಲಿಂದ ಹೊರಟೆ. ಫೈನಲಿ ಸಸ್ತಾ ರೂಮ್ ಹುಡ್ಕೊಂಡು ತಿರುವಣ್ಣಾಮಲೈ ಅಲ್ಲಿದೆ ನೋಡಿ, ಅರುಣಾಚಲೇಶ್ವರ ಬೆಟ್ಟ ಇಲ್ಲಿಂದ ಕಾಣಿಸ್ತಾ ಇದೆ. ಅಲ್ಲಿಂದ 4 ಕಿಲೋಮೀಟರ್ ದೂರ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ಈ ಹೌಸ್ಗೆ ಯಾವುದೇ ಬೋರ್ಡ್ ಇಲ್ಲ, ಏನಿಲ್ಲ. ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ಫೋನ್ ಮಾಡಿದೆ ಅವ್ರಿಗೆ ನೋಡಿದ್ರೆ ತಮಿಳ್ ಬಿಟ್ಟು ಕನ್ನಡ ಬರಲ್ಲ, ಹಿಂದಿಲಿ ಮಾತಾಡಿದ್ರು. ನನಗೂ ತಮಿಳ್ ಬರಲ್ಲ, ಆದ್ರಿಂದ ಹಿಂದಿಲೇ ಮಾತಾಡಿದೆ. ರೇಸ್ ಮೇಲೆ ನೋಡ್ಬೋದು, ಇದೇ ರೂಮು. 600 ರೂಪಾಯಿ ಕೊಟ್ಟೆ ಇದಕ್ಕೆ, ಯಾಕೆಂದರೆ ಬೆಳಗ್ಗೆ ನಾನು ಬೇಗ 5 ಗಂಟೆಗೆ ಹೊರಟ್ಬಿಡ್ತೀನಿ. ಅದಕ್ಕೋಸ್ಕರ ನನಗೇನು ತುಂಬ ಚೆನ್ನಾಗಿರೋ ರೂಮ್ ಅವಶ್ಯಕತೆ ಇಲ್ಲ, ಬಜೆಟಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಹೋಗ್ತಿದ್ದೆ, ಆ ರೂಮ್ ಕೇಳಿದ್ದಕ್ಕೆ 1200 ಅಂದರು. ಸೊ ಅಷ್ಟೊಂದು ಖರ್ಚು ಮಾಡೋದು ಬೇಡ ಅನಿಸುತ್ತೆ. ನೀವು ಒಳಗಡೆ ನೋಡಿ, ಇದು ಇಲ್ಲಿಗೆ ಬಂದ ತಕ್ಷಣ ಇನ್ನೊಂದು ಡೋರು, ಇಲ್ಲಿಗೆ ಬಂದರೆ ಇದು ಅಷ್ಟೇ. ಓಕೆ ಪಟಾಪಟ ಅಂತ ರೆಡಿಯಾಗಿ ದೇವಸ್ಥಾನ ಕಡೆ ಹೊರಡ್ತೀನಿ. ದೇವಸ್ಥಾನ ಸುತ್ತಮುತ್ತ ಅಂತೂ 1200, 1300, 1500 ಅಂತಾರೆ. ಅದು ನಾನ್ AC ರೂಮ್ಗೆ. ದೇವಸ್ಥಾನದಿಂದ 4 ಕಿಲೋಮೀಟರ್ ದೂರದಲ್ಲಿದೆ, ಅದಕ್ಕೋಸ್ಕರ 600 ರೂಪಾಯಿಗೆ ಸಿಕ್ಕಿದೆ. ಬಿಸಿನೀರಿಲ್ಲ, ಈ ಶೆಕೆಗೆ ಬಿಸಿನೀರು ಬೇಕು ಅಂತ ಅನ್ಸಲ್ಲ. ಜೊತೆಗೆ AC ಕೂಡ ಸಿಕ್ಕಿದೆ, ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೋಬಹುದು. ಈಗ ಆಲ್ರೆಡಿ 6 ಕಾಲಾಗಿದೆ. ಇವಾಗ ದರ್ಶನಕ್ಕೆ ಹೋಗ್ತೀನಿ. 8 ಗಂಟೆ ಕ್ಲೋಸ್ ಆಗುತ್ತೆ. ಇವತ್ತೇನು ಜಾಸ್ತಿ ಜನ ಇಲ್ಲ ಅಂದ್ರೆ ಬೇಗ ದರ್ಶನ ಆಗ್ಬಿಡುತ್ತೆ. ಇದೇ ನೋಡಿ ನಾನು ಈಗ ಉಳ್ಕೊಂಡಿರೋ ಗೆಸ್ಟ್ ಹೌಸು. ಗಾಡಿನ ಸೇಫಾಗಿ ಪಾರ್ಕ್ ಮಾಡಿ ದರ್ಶನ ಮಾಡಕ್ಕೆ ಹೊರಟೆ. ದೇವಸ್ಥಾನದ ಮುಖ್ಯ ಗೋಪುರ ಯಾವುದು ಅಂದರೆ ರಾಜಗೋಪುರ. ಇದನ್ನ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಲಾಗುತ್ತದೆ. 50 ರೂಪಾಯಿ ಕ್ಯೂಗಿಂತ ಫ್ರೀ ಲೈನ್ ಖಾಲಿ ಇದ್ದಿದ್ದರಿಂದ ನಾನು ಇದರಲ್ಲೇ ಬಂದೆ. ದೇವಸ್ಥಾನದೊಳಗಡೆ ಬಂದರೆ ಈ ಥರ ಒಳಾಂಗಣ ನೋಡ್ಬೋದು ನಾವು. ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ದೇವಸ್ಥಾನಗಳು ಕಾಣಿಸುತ್ತೆ. ಅದು ನೋಡಿದ್ರೆ 50 ರೂಪಾಯಿ ಟಿಕೆಟ್ ಕ್ಯೂ, ಅದೇ ಜಾಸ್ತಿ ಇದೆ. ಇದು ನೋಡಿದ್ರೆ ಯಾರು ಇಲ್ವೇ ಇಲ್ಲ, ಇಲ್ಲಿ ಖಾಲಿನೇ ಇದೆ ಫುಲ್ಲು. ಅದಕ್ಕೆ ಈ ಕಡೆನೇ ಬಂದ್ಬಿಟ್ಟೆ. ಅಲ್ಲಿ ನೋಡ್ಬೋದು 50 ರೂಪಾಯಿ ಕ್ಯೂಗೆ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನನೇ ಇದ್ದಾರೆ, ಅದಕ್ಕೆ ಫ್ರೀ ಲೈನ್ಗೆ ಬಂದೆ. ಫ್ರೀ ಲೈನಲ್ಲಿ ಯಾರು ಇಲ್ಲ. ಗೊತ್ತಿಲ್ಲ, ಇದು ರೌಂಡ್ ಹಾಕೊಂಡು ಹೋಗುತ್ತೆ ದೇವಸ್ಥಾನ ಸುತ್ತ. ಜನಗಳು ಮುಂದೆ ಜಾಸ್ತಿ ಇದ್ದಾರೇನೋ. ಲಾಸ್ಟ್ ಟೈಮ್ ಇಲ್ಲಿಗೆ ಬರೋಷ್ಟರಲ್ಲಿ 1-2 ಆಗಿತ್ತು. ತಿರುವಣ್ಣಾಮಲೆಯಲ್ಲಿರೋ ಈ ಅರುಣಾಚಲೇಶ್ವರ ಅಥವಾ ಅಣ್ಣಾಮಲೈಯಾರ್ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ದೇವಸ್ಥಾನನ ಹಲವಾರು ರಾಜಮನೆತನಗಳು ಕಟ್ಟಿದ್ದಾರೆ. ಅದರಲ್ಲಿ ನಮ್ಮ ವಿಜಯನಗರ ರಾಜರು ಕೂಡ ಸೇರ್ಪಡೆ ಆಗ್ತಾರೆ.
ಈ ದೇವಸ್ಥಾನವು ಸುಮಾರು 25 ಎಕರೆ ಪ್ರದೇಶದಲ್ಲಿ ಹರಡಿದೆ. ದಕ್ಷಿಣ ಭಾರತದ ದೊಡ್ಡ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಪಂಚಭೂತ ಲಿಂಗಗಳಲ್ಲಿ ಈ ದೇವಾಲಯದಲ್ಲಿ ಇರುವ ಲಿಂಗ ಅಗ್ನಿ ತತ್ವದ ಲಿಂಗ. 2 ಅವರ್ ಕಾದು ದರ್ಶನ ಪಡ್ಕೊಂಡ್ಮೇಲೆ ಹೊರಗಡೆ ಬಂದು ಕೂತ್ಕೊಂಡೆ. ಇಲ್ಲಿ ಬರೀ ಶಿವನ ದೇವಾಲಯವಲ್ಲದೆ ಬೇರೆ ದೇವಾಲಯಗಳು ಕೂಡ ಇದೆ. ಪಾರ್ವತಿ ದೇವಾಲಯ, ಸುಬ್ರಹ್ಮಣ್ಯ ಸ್ವಾಮಿ, ಗಣೇಶ ಮತ್ತೆ ಮುಂತಾದ 30 ದೇವಾಲಯಗಳಿದೆ. ಈ ದೇವಸ್ಥಾನದ ಮುಂದೆ ಇದೇ ತರ ಅಗ್ನಿ ಉರಿತಾನೆ ಇರುತ್ತೆ. ಇಲ್ಲಿಂದನೇ ದೀಪ ಹಚ್ಚಿ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ ಎದ್ದು ಬೇರೆ ಪ್ಲೇಸ್ಗೆ ಹೋಗ್ಬೇಕಾಗಿದ್ದರಿಂದ ನಾನು ಇಲ್ಲಿಂದ ಹೊರಡ್ತೀನಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.